ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಕೇಳಿ ಕಾಳಿದಾಸ ಜೋಗಿ ಪ್ರೇಮ್ ನಿರ್ದೇಶನದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿನಯದ ಈ ಒಂದು ಸಿನಿಮಾ ಒಂದು ಸಾಕಷ್ಟು ದಿನಗಳಿಂದ ಒಂದು ವಿವಾದದಲ್ಲೇ ಇದೆ ಅಂತ ಅನ್ಬೋದು. ಯಾವಾಗ ಈ ಒಂದು ಸಿನಿಮಾ ಸೆಟ್ಟೇರಿದಾಗ ಆ ಒಂದು ಸಿನಿಮಾದ ಹಾಡುಗಳು ಬಂದಾಗ, ಆ ಒಂದು ಸಿನಿಮಾದ ಟೀಸರ್ ಹೊರಗಡೆ ಬಂದಾಗ ಆ ಒಂದು ಚಿತ್ರದ ಬಗ್ಗೆ ನಿರೀಕ್ಷೆ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಯಾವಾಗ ಕೇಡಿ ಚಿತ್ರದ ಸೆರಗು ಆ ಒಂದು ಸಾಂಗ್ ಬಂತು, ಅದಾದ ನಂತರ ಈ ಒಂದು ಚಿತ್ರದ ಬಗ್ಗೆ ಒಂದು ವಿವಾದಗಳು ಶುರುವಾಯಿತು. ಈ ಹಾಡಿನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಒಂದು ಬಿಂಬಿಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾದವು. ಚರ್ಚೆ ಏನು, ಅದು ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ಪಾರ್ಲಿಮೆಂಟಲ್ಲೂ ಕೂಡ ಈ ಒಂದು ಚಿತ್ರದ ಬಗ್ಗೆ ಚರ್ಚೆ ಆಯಿತು. ಸೊ ಅದರ ಜೊತೆಗೆ ಮಹಿಳಾ ಆಯೋಗ, ಒಂದು ಕರ್ನಾಟಕದ ಮಹಿಳಾ ಆಯೋಗ ಇರ್ಬೋದು ಅಥವಾ ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗವೂ ಕೂಡ ಈ ಒಂದು ಹಾಡಿನ ಬಗ್ಗೆ ಕ್ಲಾರಿಟಿಯನ್ನು ಕೇಳಿ ಚಿತ್ರದ ನಿರ್ದೇಶಕ ಮತ್ತು KVN ಪ್ರೊಡಕ್ಷನ್ಗೆ ಒಂದು ನೋಟಿಸ್ ಕೂಡ ಕೊಟ್ಟರು. ಅದಾದ ನಂತರ ಚಿತ್ರತಂಡ ಮತ್ತು ಚಿತ್ರದ ನಿರ್ದೇಶಕರು ಅವರ ವಕೀಲರ ಸಮೇತ ಹೋಗಿ ಚಿತ್ರದ ಬಗ್ಗೆ, ಹಾಡಿನ ಬಗ್ಗೆ ಇದ್ದಂತಹ ಒಂದಷ್ಟು ಕ್ಲಾರಿಟಿಗಳನ್ನು ಕೊಟ್ಟ ನಂತರ ಒಂದೆರಡು ಸಾಲುಗಳು ಅಂದರೆ ಸರ್ಸೆ ಸರ್ಸೆ ನಿನ್ನ ಸೆರಗನ್ನು ಸೆರ್ಸೆ ಅನ್ನುವಂಥ ಆ ಒಂದು ಸಾಲನ್ನು ಬದಲಾವಣೆ ಮಾಡಿಕೊಂಡು ಆ ಒಂದು ಸಾಂಗನ್ನು ಬಳಕೆ ಮಾಡೋದಕ್ಕೆ ಅನುಮತಿ ಸಿಕ್ತು. ಸೊ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸು ಅನ್ನುವ ರೀತಿಯಲ್ಲಿ ಸೊ ನಮಗೆ ಎದುರಾಗಿದ್ದಂತಹ ಒಂದು ಕಂಟಕ ಕಳಿತಲ್ಲಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹಾಡನ್ನು, ಸಾಹಿತ್ಯವನ್ನು ಚೇಂಜ್ ಮಾಡ್ಕೊಂಡು ಇದೇ ತಿಂಗಳ 30ನೇ ತಾರೀಕು ಈ ಒಂದು ಸಿನಿಮಾವನ್ನು, ಕೇಡಿ ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ಇಡೀ ಚಿತ್ರತಂಡ ದೊಡ್ಡ ಮಟ್ಟದ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರಚಾರವನ್ನು ಮಾಡಿಕೊಂಡು ಹಾಡಿನ ಜೊತೆಗೆ ಮತ್ತೊಂದು ಹಾಡನ್ನು ರಿಲೀಸ್ ಮಾಡಿಕೊಂಡು ಜೊತೆಗೆ ಮಧ್ಯದಲ್ಲಿ ಚಿತ್ರದ ಟ್ರೈಲರನ್ನು ಕೂಡ ರಿಲೀಸ್ ಮಾಡಿಕೊಂಡು ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ಪಂಚಭಾಷೆಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಚಿತ್ರದ ನಿರ್ದೇಶಕರಾದಂತಹ ಜೋಗಿ ಪ್ರೇಮ್ ಇರ್ಬೋದು, KVN ಪ್ರೊಡಕ್ಷನ್ ಇರ್ಬೋದು ಮತ್ತು ಚಿತ್ರದ ನಾಯಕ ನಟ ಧ್ರುವ ಸರ್ಜಾ ಎಲ್ಲರೂ ಕೂಡ ಅವರದೇ ಆದಂತಹ ಆ್ಯಂಗಲ್ನಲ್ಲಿ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರು. ಈ ಗ್ಯಾಪ್ನಲ್ಲಿ ಟ್ರೈಲರ್ಗೂ ಮೊದಲು ಒಂದು ಸಿನಿಮಾವನ್ನು ಪ್ರಚಾರಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ನಾವು ಸೆನ್ಸಾರ್ ಮಂಡಳಿಗೆ ಹೋಗಿ ನಮಗೆ ಸೆನ್ಸಾರಿಂದ ಒಂದು ಗ್ರೀನ್ ಸಿಗ್ನಲ್ ಪಡ್ಕೊಂಡು ಅದಾದ ನಂತರ ಒಂದು ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗೋಣ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರದ ನಿರ್ದೇಶಕರಾದಂಥ ಜೋಗಿ ಪ್ರೇಮ್ ಅವರು ಆ ಒಂದು ಸಿನಿಮಾದ ಒಂದು ಸೆನ್ಸಾರ್ಗೋಸ್ಕರ ಸಿನಿಮಾವನ್ನು ಅಪ್ಲೈ ಮಾಡ್ತಾರೆ. ಆ ಒಂದು ಸಿನಿಮಾವನ್ನು ಕೂಡ ನಮ್ಮ ಪ್ರಾದೇಶಿಕ ಸೆನ್ಸಾರ್ ಮಂಡಳಿಯವರು ಒಂದು ಸಿನಿಮಾವನ್ನು ನೋಡ್ತಾರೆ. ಸಿನಿಮಾದಲ್ಲಿ ಒಂದು ರಕ್ತಪಾತ ಅಂದರೆ ತುಂಬ ಹಿಂಸೆ ಅಂದರೆ ವೈಲೆನ್ಸ್ ಜಾಸ್ತಿ ಇದ್ದ ಕಾರಣ ಒಂದಷ್ಟು ಆಕ್ಷನ್ ಸನ್ನಿವೇಶಗಳಿಗೆ ಒಂದು ಕತ್ತರಿಯನ್ನು ಹಾಕಬೇಕು ಅಂತ ಕೇಳ್ತಾರೆ. ಆದರೆ ಆ ಒಂದು ಸನ್ನಿವೇಶಗಳು, ಆ ಒಂದು ಆಕ್ಷನ್ ಸೀಕ್ವೆನ್ಸ್ಗಳು ನಮ್ಮ ಚಿತ್ರಕ್ಕೆ ಪೂರಕವಾಗಿವೆ. ಅದನ್ನು ಕಟ್ ಮಾಡಿದರೆ ನಮ್ಮ ಚಿತ್ರ ಆಡಿಯನ್ಸ್ಗೆ ಕನ್ವೆ ಆಗಲ್ಲ, ನಮ್ಮ ಚಿತ್ರದ ನೋಡುವ ನೋಟಕ್ಕೆ ಅದು ಸ್ವಲ್ಪ ಹಿನ್ನಡೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಕಟ್ಸನ್ನು ನಾವು ಕೊಡಲ್ಲ, ನಮಗೆ ಬೇಕಿದ್ರೆ A ಸರ್ಟಿಫಿಕೇಟ್ ಅನ್ನೇ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರದ ನಿರ್ದೇಶಕ ಪ್ರೇಮ್ ಅವರು ಕೇಳ್ಕೊತಾರೆ. ಅದಕ್ಕೆ ಓಕೆ ಎಂದಂತಹ ನಮ್ಮ ಪ್ರಾದೇಶಿಕ ಸೆನ್ಸಾರ್ ಮಂಡಳಿಯವರು ಈ ಒಂದು ಸಿನಿಮಾವನ್ನು ನೋಡಿ ಯಾವುದೇ ಕಟ್ಟಿಲ್ಲದೆ ಆ ಹಾಡಿನ ಸಾಹಿತ್ಯದಲ್ಲಿ ಒಂದು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಈ ಒಂದು ಸಿನಿಮಾಗೆ ಒಂದು A ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಹೆಂಗೋ ಕಾಟ ಅಂದರೆ ಕಂಟಕ ಕಳೀತಲ್ಲಪ್ಪ, ಇನ್ನು ನಾವು ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿ ಆಗೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶಕ ಪ್ರೇಮ್ ಅವರು ಸೆನ್ಸಾರ್ ಮಂಡಳಿಯಿಂದ ಬಂದು ಇನ್ನೇನು ಪ್ರಚಾರವನ್ನು ಶುರು ಮಾಡ್ಕೋಬೇಕು. ಆದರೆ ಆ ಪ್ರಚಾರ ಕಾರ್ಯಕ್ಕೂ ಶುರುವಿಗೂ ಮೊದಲೇ 1 ದಿನ ಆಯಿತು, 2 ದಿನ ಆಯಿತು. ಸಿನಿಮಾ ನೋಡಿ 2 ದಿನ ಆದರೂ ಇನ್ನು ಯಾಕೆ ನಮ್ಮ ಕೈಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ? ಯಾವುದೇ ಒಂದು ಸಿನಿಮಾವನ್ನು ನೋಡಿದಂಥ ಸಂದರ್ಭದಲ್ಲಿ ಸೆನ್ಸಾರ್ ಮಂಡಳಿ ಮ್ಯಾಕ್ಸಿಮಮ್ 1-2 ದಿನದೊಳಗಡೆ ಆ ಒಂದು ಚಿತ್ರತಂಡಕ್ಕೆ ಮೇಲ್ ಮುಖಾಂತರವೋ ಅಥವಾ ಚಿತ್ರತಂಡ ಅಲ್ಲೇ ಇದ್ದು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ 2-3 ದಿನಗಳಾದರೂ ಕೂಡ ಯಾವಾಗ ಚಿತ್ರತಂಡಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ಕೈ ಸಿಗಲಿಲ್ವೋ ಅದಾದ ನಂತರ ಅವ್ರಿಗೂ ಕೂಡ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಆಗ ಮತ್ತೆ ಸೆನ್ಸಾರ್ ಮಂಡಳಿಗೆ ಹೋಗಿ ಅದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಆಗ ಅವರಿಗೆ ಒಂದು ಶಾಕ್ ಎದುರಾಗುತ್ತೆ. ಆ ಒಂದು ಶಾಕ್ ಏನಪ್ಪ ಅಂತಂದರೆ, ಕೇಡಿ ಚಿತ್ರಕ್ಕೆ ನಾವು ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಕಾರಣ ಆ ಒಂದು ಚಿತ್ರವನ್ನು
ರಿವೈಸಿಂಗ್ ಕಮಿಟಿಗೆ ಅಂದರೆ ಮುಂಬೈನಲ್ಲಿರುವಂತಹ ಸೆಂಟ್ರಲ್ ಸೆನ್ಸಾರ್ ಬೋರ್ಡ್ಗೆ ಈ ಒಂದು ಸಿನಿಮಾವನ್ನು ಕಳಿಸಲಾಗಿದೆ. ಅಲ್ಲಿ ಸಿನಿಮಾವನ್ನು ನೋಡಿ ಅವರು ಒಪ್ಪಿದ ನಂತರ ಚಿತ್ರಕ್ಕೆ ಒಂದು ಎ ಸರ್ಟಿಫಿಕೇಟ್ ಕೊಡಬೇಕಾ ಅಥವಾ ಕಟ್ಟಿಂಗ್ಸ್ ಕೊಡಬೇಕಾ ಇಲ್ಲ UA ಕೊಡಬೇಕಾ ಅನ್ನುವಂಥದ್ದು ನಿರ್ಧಾರ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಗ ಅವರಿಗೆ ಗೊತ್ತಾಗುತ್ತೆ. ಆದ ನಂತರ ಇಡೀ ಚಿತ್ರತಂಡಕ್ಕೆ ಒಂದು ರೀತಿ ಗಾಬರಿ ಆಗುತ್ತೆ. ಯಾಕೆ? ಸೆನ್ಸಾರ್ ಮಂಡಳಿ ಅನ್ನುವಂಥದ್ದು ಏನಿದೆ, ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಏನಾದರೂ ಒಂದು ನಿರ್ಧಾರ ಮಾಡಿ ಆ ಒಂದು ಸಿನಿಮಾವನ್ನು ನೋಡಿ ಆ ಚಿತ್ರತಂಡದ ಜೊತೆ ಮಾತನಾಡಿ ಸೆನ್ಸಾರ್ನಲ್ಲಿ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಸಂಭಾಷಣೆಯಲ್ಲಿ ಬದಲಾಗಬೇಕಾ ಅಥವಾ ಸಂಭಾಷಣೆಯನ್ನು ತೆಗಿಬೇಕಾ ಅಥವಾ ಮ್ಯೂಟ್ ಮಾಡಬೇಕಾ ಅಥವಾ ಯಾವುದಾದ್ರೂ ಸನ್ನಿವೇಶಗಳಿಗೆ ಕತ್ತರಿ ಹಾಕಬೇಕಾ, ಇದನ್ನು ನಿರ್ಧಾರ ಮಾಡುತ್ತೆ. ಸಂದರ್ಭದಲ್ಲಿ ಚಿತ್ರತಂಡದ ಜೊತೆ ಎಸ್ಪೆಷಲಿ ನಿರ್ದೇಶಕರ ಜೊತೆ ಮಾತಾಡಿ ಆ ಒಂದು ಸನ್ನಿವೇಶಕ್ಕೆ ಕತ್ತರಿ ಹಾಕಲ್ಲ, ಒಂದು ಡೈಲಾಗ್ ನಮಗೆ ಬೇಕಾಗಿದೆ ಮ್ಯೂಟ್ ಮಾಡ್ತೀವಿ ಕಟ್ ಮಾಡಲ್ಲ ಅಂತ ಸಂದರ್ಭದಲ್ಲಿ ಆ ಒಂದು ರೂಲ್ಸ್ ಏನಿದೆ ಅದರ ಪ್ರಕಾರವಾಗಿ ಅವರ ಕಟ್ಟು ಮತ್ತು ಮ್ಯೂಟ್ ಒಪ್ಕೊಂಡಿಲ್ಲ ಅಂದರೆ ಆಗ ಆ ಒಂದು ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ಮೀರಿ ಒಂದು ವೇಳೆ ಏನಾದರೂ ಇಲ್ಲ ಈ ಒಂದು ಚಿತ್ರದಲ್ಲಿ ನೀವು ಕಟ್ ಮಾಡಲೇಬೇಕು, ನೀವು ಮ್ಯೂಟ್ ಮಾಡಲೇಬೇಕು, ಇದಕ್ಕೆ ಒಪ್ಪೋಕ್ಕಾಗಲ್ಲ, ನೀವು ಏನು ಕೊಡೋಕ್ಕಾಗಲ್ಲ ಅಂತ ಸಂದರ್ಭ ಬಂದಾಗ ನಮ್ಮ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಏನಿದೆ ಅದು ಆ ಒಂದು ಚಿತ್ರವನ್ನು ರಿವೈಸಿಂಗ್ ಕಮಿಟಿಗೆ ಕಳಿಸ್ಬೇಕಾಗುತ್ತೆ. ಸೊ ಈ ಒಂದು ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ. ಆದರೆ ಈ ಕೆಲಸವನ್ನು ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಮಾಡಿಲ್ಲ. KD ಚಿತ್ರವನ್ನು ನೋಡಿದ್ದಾರೆ, KD ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸಿನಿಮಾವನ್ನು ರಿವೈಸಿಂಗ್ ಕಮಿಟಿಗೆ ಕಳಿಸಿದವ್ರು ಯಾರು? ಒಂದು ವೇಳೆ ಕಳಿಸಿದ್ರೂ ಕೂಡ ಚಿತ್ರತಂಡದ ಗಮನಕ್ಕೆ ತಂದಿಲ್ಲ. ಜೊತೆಗೆ ಯಾರು ಆ ಸಿನಿಮಾವನ್ನು ನೋಡಿ ಆ ಒಂದು ಚಿತ್ರಕ್ಕೆ ಸೆನ್ಸಾರ್ ಪಾಸ್ ಮಾಡಿ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು ಪ್ರಾದೇಶಿಕ ಸೆನ್ಸಾರ್ ಮಂಡಳಿಯಲ್ಲಿರುವಂತಹವರಿಗೂ ಕೂಡ ಗಮನಕ್ಕೆ ಬಾರದ ರೀತಿಯಲ್ಲಿ ಈ ಒಂದು ಸಿನಿಮಾವನ್ನು ಮುಂಬೈನಲ್ಲಿರುವಂತಹ ರಿವೈಸಿಂಗ್ ಕಮಿಟಿಗೆ ಕಳಿಸಿದ್ದಂಥವ್ರು ಯಾರು? ಯಾಕೆ ಕನ್ನಡ ಚಿತ್ರಗಳಿಗೆ ಈ ರೀತಿಯಾದಂತಹ ಒಂದು ಕಟ್ಟುಪಾಡುಗಳನ್ನು ವಿಧಿಸ್ತಾರೆ? ಯಾರಿಗೂ ಯಾವ ಚಿತ್ರಗಳಿಗೂ ಇಲ್ಲದಂತಹ ಷರತ್ತುಗಳು, ಕಂಡೀಷನ್ಸ್ಗಳು ಕನ್ನಡ ಚಿತ್ರಗಳಿಗೆ ಯಾಕೆ? ಕನ್ನಡ ಚಿತ್ರಗಳ ಮೇಲೆ ಯಾಕೆ ಈ ಸೆಂಟ್ರಲ್ ಸೆನ್ಸಾರ್ ಮಂಡಳಿಯವರು ಈ ದಬ್ಬಾಳಿಕೆಯನ್ನು ಮಾಡ್ತಾರೆ? ಕನ್ನಡ ಚಿತ್ರಗಳಲ್ಲಿ ಇವರು ಏನಾದರೂ ಟಾರ್ಗೆಟ್ ಮಾಡಿದ್ದಾರಾ? ಇದೆಲ್ಲದಕ್ಕೂ ಕೂಡ ಕಾರಣ, ಇದೆಲ್ಲದಕ್ಕೂ ಕೂಡ ಅನುಮಾನ ಬರುವಂಥದ್ದು KD ಚಿತ್ರವನ್ನು ಏಕಾಏಕಿ ಯಾವುದೇ ಚಿತ್ರದ ನಿರ್ದೇಶಕರಿಗಾಗಲಿ ಅಥವಾ ಚಿತ್ರದ ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್ಗಾಗಲಿ ಅಥವಾ ಈ ಒಂದು ಸಿನಿಮಾವನ್ನು ನೋಡಿ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಂತಹ ಪ್ರಾದೇಶಿಕ ಸೆನ್ಸಾರ್ ಮಂಡಳಿಗೂ ಕೂಡ ಗಮನಕ್ಕೆ ತರದೆ ಈ ಒಂದು ಸಿನಿಮಾಕ್ಕೆ ಮುಂಬೈನಲ್ಲಿರುವಂತಹ ರಿವೈಸಿಂಗ್ ಕಮಿಟಿಗೆ ಕಳಿಸಿರುವಂತಹ ಸೆಂಟ್ರಲ್ ಸೆನ್ಸಾರ್ ಬೋರ್ಡ್ನವರಿಗೆ ಆ ಒಂದು ಅಧಿಕಾರ ಕೊಟ್ಟವರು ಯಾರು? ಅವರಿಗೆ ಅಧಿಕಾರ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಚಿತ್ರತಂಡಕ್ಕೆ ಗಮನಕ್ಕೆ ತರದೆ ಸೆನ್ಸಾರ್ನಲ್ಲಿ ಪಾಸ್ ಆಗಿರುವಂಥ ಚಿತ್ರವನ್ನ ಯಾರ ಒತ್ತಡಕ್ಕಾಗಿ ಇವರು ಮುಂಬೈನಲ್ಲಿರುವಂಥ ರಿವೈಸಿಂಗ್ ಕಮಿಟಿ ಕಳಿಸಿದ್ದಾರೆ? ಈ ರೀತಿಯಾದಂಥ ಪ್ರಶ್ನೆಯನ್ನು ನಾವು ಮಾಡ್ತಿದ್ದೀವಿ. ನಾವಷ್ಟೇ ಅಲ್ಲ, ಚಿತ್ರದ ನಿರ್ದೇಶಕ ಪ್ರೇಮ್ ಅವರು ಮಾಡ್ತಿದ್ದಾರೆ. ಏನಕ್ಕೆ ಅಂತಂದರೆ ಕನ್ನಡ ಸಿನಿಮಾಗಳಂದರೆ ಯಾಕೆ? ಸಿನಿಮಾ ನಾವು ವೈಲೆನ್ಸ್, ರಕ್ತಪಾತ, ಒಂದು ಸಂಭಾಷಣೆಗಳಲ್ಲಿ ಬದಲಾವಣೆ ಅಂದರೆ ಕನ್ನಡ ಸಿನಿಮಾದಲ್ಲಿ ಮಾತ್ರ ವೈಲೆನ್ಸ್ ಇರುತ್ತಾ? ಕನ್ನಡ ಸಿನಿಮಾದಲ್ಲಿ ಮಾತ್ರ ರಕ್ತಸಿಕ್ತವಾದಂತಹ ಒಂದು ಸನ್ನಿವೇಶಗಳಿರ್ತವ? ಅಷ್ಟು ನೋಡಲಿಕ್ಕೆ ಆಗದ ರೀತಿಯಲ್ಲಿ ಸನ್ನಿವೇಶಗಳು ಕನ್ನಡ ಸಿನಿಮಾದಲ್ಲಿರ್ತವ? ತೆಲುಗು ಚಿತ್ರಗಳಲ್ಲಿರಲ್ವಾ? ತಮಿಳು ಸಿನಿಮಾಗಳಲ್ಲಿರಲ್ವಾ? ಹಿಂದಿ ಸಿನಿಮಾಗಳಲ್ಲಿರಲ್ವಾ? ಆದರೆ ಕನ್ನಡ ಸಿನಿಮಾಗಳಲ್ಲಿದ್ದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂತಹ ದಬ್ಬಾಳಿಕೆ? ಇದನ್ನು ಖಂಡಿತವಾಗ್ಲೂ ದಬ್ಬಾಳಿಕೆ ಅಂತಲೇ ಅನ್ಬೇಕು. ಕನ್ನಡ ಚಿತ್ರಗಳನ್ನು ಯಾಕೆ ನೀವು ಈ ಥರ ಟಾರ್ಗೆಟ್ ಮಾಡ್ತೀರಾ? ಈಗ ಕನ್ನಡ ಸಿನಿಮಾಗಳಲ್ಲಿರುವಂಥ ಪರಿಸ್ಥಿತಿ ಎಲ್ರಿಗೂ ಕೂಡ ಗೊತ್ತು. ಸೊ ಕನ್ನಡ ಸಿನಿಮಾಗಳನ್ನು ತುಳಿಯುವಂಥ ಕೆಲಸವನ್ನು ಏನಾದರೂ ಸೆನ್ಸಾರ್ ಮಂಡಳಿ, ಅದರಲ್ಲೂ ಸೆಂಟ್ರಲ್ ಸೆನ್ಸಾರ್ ಮಂಡಳಿ, ಕೇಂದ್ರ ಸೆನ್ಸಾರ್ ಮಂಡಳಿಯವರು ಏನಾರು ಮಾಡ್ತಿದ್ದಾರಾ? ಯಾಕೆ ಕನ್ನಡ ಸಿನಿಮಾಗಳೇ ಇವರಿಗೆ ಟಾರ್ಗೆಟು? ಒಂದು ವೇಳೆ ಸಿನಿಮಾದಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಚಿತ್ರದ ನಿರ್ದೇಶಕರ ಗಮನಕ್ಕೆ ತರುವಂಥದ್ದು ನಿಮ್ಮ ಕರ್ತವ್ಯ. ಆ ಒಂದು ಕೆಲಸಕ್ಕೆ ನಿಮ್ಮನ್ನು ನೇಮಕ ಮಾಡಿರುವಂಥದ್ದು. ನಿಮಗೆ ಆ ಕೆಲಸ ಬಿಟ್ಟು ಬೇರೆ ಯಾವುದೇ ಕೆಲಸ ಇಲ್ಲ ಸೆನ್ಸಾರ್ ಮಂಡಳಿಯವರಿಗೆ. ಒಬ್ಬ ನಿರ್ಮಾಪಕ 100 ಕೋಟಿ ಸಿನಿಮಾವನ್ನು ಮಾಡಿರ್ತಾರೆ. 100 ಕೋಟಿ ಬಂಡವಾಳ ಹಾಕಿ ಸಿನಿಮಾವನ್ನು ಮಾಡಿರುವಂಥವ್ರಿಗೆ ನೀವು ಏಕಾಏಕಿ ಈ ರೀತಿಯಾದಂತಹ ತೊಂದರೆಯನ್ನು, ಈ ರೀತಿಯಾದಂತಹ ಟಾರ್ಚರನ್ನು ಕೊಟ್ಟರೆ ನಿರ್ಮಾಪಕನ ಬದುಕು ಏನಾಗಬೇಕು?
ಅಂದುಕೊಂಡಂಥ ಡೇಟಲ್ಲಿ ಆ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ ಅಂತಂದರೆ ಚಿತ್ರತಂಡ ಪ್ರಚಾರಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ನೀವು ಕೊಡ್ತೀರಾ? ಸೆನ್ಸಾರ್ ಮಂಡಳಿಯವರು ಕೊಡ್ತಾರಾ? ಕೊಡಲ್ಲ. ಯಾಕೆ ಕನ್ನಡ ಸಿನಿಮಾಗಳಿಗೆ? ನೀವ್ಯಾಕೆ ಬೇರೆ ಭಾಷೆಗಳಲ್ಲಿ ಒಂದು ಇತ್ತೀಚೆಗೆ ಅನಿಮಲ್ ಅನ್ನುವಂಥ ಒಂದು ಹಿಂದಿ ಸಿನಿಮಾ ಬಂದಿತ್ತು, ಅದನ್ನು ಮನುಷ್ಯ ಕೂಡ ನೋಡೋದಕ್ಕಾಗಲ್ಲ, ಪ್ರಾಣಿಗಳು ಕೂಡ ಕಣ್ಮುಚ್ಕೊಂಡು ಹೋಗುತ್ತೆ ಅಂತ ವೈಲೆನ್ಸ್ ಆ ಸಿನಿಮಾದಲ್ಲಿ ಇತ್ತು. ಅದಕ್ಕೆ ನೀವು ಸೆನ್ಸಾರ್ನಲ್ಲಿ ಸರ್ಟಿಫಿಕೇಟ್ ಕೊಡ್ತೀರಾ? ಯಾವುದೇ ರಿವೈಸಿಂಗ್ ಕಮಿಟಿಗೆ ಹಾಕಲ್ಲ, ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀರಾ? ಎ ಸರ್ಟಿಫಿಕೇಟ್ ಕೊಡ್ತೀರಾ? ಇಲ್ಲ ಅಂತಾನಲ್ಲ. ಇವರೇನು ನಿಮಗೆ ಎ ಕೇಳ್ತಾ ಇಲ್ವಲ್ಲ, ಕೇಳ್ತಾ ಇಲ್ವಲ್ಲ, ಕಟ್ ನಾವು ಮಾಡಲ್ಲ, ಎ ಕೊಡಿ. ಮಕ್ಕಳುಗಳು ನೋಡೋದು ಬೇಡ, ವಯಸ್ಕರೇ ಬಂದು ಸಿನಿಮಾವನ್ನು ನೋಡ್ತಾರೆ. ಈ ರೀತಿಯಾಗಿ ಚಿತ್ರತಂಡ ಹೇಳಿದೆ ಅಂದಮೇಲೆ ನಿಮಗೆ ಸಮಸ್ಯೆ ಏನು? ಯಾಕೆ ಕನ್ನಡದ ಸಿನಿಮಾಗಳನ್ನು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾರೆ? ಇತ್ತೀಚೆಗಷ್ಟೇ ಹಯಗ್ರೀವ ಶಿವಮಾನವ ಬಂತು, ಆ ಒಂದು ಚಿತ್ರಕ್ಕೂ ಸೇಮ್ ಸಮಸ್ಯೆ ಮಾಡಿದ್ರು. ಸೊ ಅದಾದ ನಂತರ ಅವರು ಒಂದು ಪೊಲಿಟಿಕಲ್ ಪವರ್ ಇತ್ತು, ಆ ಒಂದು ಚಿತ್ರದ ನಿರ್ಮಾಪಕರು ಆ ಒಂದು ಪೊಲಿಟಿಕಲ್ ಪವರ್ನೇ ಯೂಸ್ ಮಾಡಿಕೊಂಡು ಒಂದೇ ದಿನದಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ ತಗೊಬಂದರು. ಯಾಕೆ ಈ ರೀತಿಯಾದಂತಹ ಒಂದು ಕಿರುಕುಳ ನಮ್ಮ ಕನ್ನಡದ ಸಿನಿಮಾಗಳಿಗೆ? ಒಂದು ಕಡೆ ಕನ್ನಡದ ಭಾಷೆಯ ಮೇಲೂ ದಬ್ಬಾಳಿಕೆ ಮಾಡ್ತೀರಾ, ಕನ್ನಡದ ಸಿನಿಮಾಗಳ ಮೇಲೂ ದಬ್ಬಾಳಿಕೆ ಮಾಡ್ತೀರಾ, ನಾಡು ನುಡಿ ಜಲ ಎಲ್ಲ ವಿಚಾರದಲ್ಲೂ ಕನ್ನಡವೇ ನಿಮಗೆ ಟಾರ್ಗೆಟ್ ಆಗಿದೆಯಾ? ಯಾಕೆ ಈ ರೀತಿಯಾದಂತಹ ಸೆನ್ಸಾರ್ ಮಂಡಳಿಯವರಿಗೆ ಕರ್ನಾಟಕದಲ್ಲಿದ್ದವರು ಇದ್ದಾರೆ ಅಂದರೆ ಇಲ್ಲಿ ಜನರ ತೆರಿಗೆ ದುಡ್ಡನ್ನೇ ಕೊಡ್ತಾ ಇರುವಂಥದ್ದು. ನೀವು ಸೆಂಟ್ರಲ್ನಲ್ಲಿದ್ದು ಅಲ್ಲೂ ಸಂಬಳ ತಗೋತಾ ಇದ್ರು ಕೂಡ ಅಲ್ಲೂ ಕೂಡ ನಮ್ಮ ಕನ್ನಡಿಗರ ತೆರಿಗೆಯ ಪಾಲು ಇದೆ. ನಮ್ಮ ಕನ್ನಡಿಗರ ಪಾಲು ಏನಿದೆ ಅದು ಬೇರೆ ರಾಜ್ಯಗಳಿಗಿನ್ನ ಹೆಚ್ಚಾದಂಥ ಪಾಲು ನಮ್ಮ ಕನ್ನಡಿಗರಿದೆ. ನಮ್ಮ ಕನ್ನಡಿಗರ ಹಣ, ಕನ್ನಡಿಗರ ಶ್ರಮದಿಂದ ಬಂದಿರುವಂಥ ತೆರಿಗೆ ದುಡ್ಡಲ್ಲಿ ನೀವು ಸಂಬಳವನ್ನು ತೆಗೆದುಕೊಂಡು ಕನ್ನಡಿಗರ ಮೇಲೆ ಯಾಕೆ ಈ ರೀತಿಯಾದಂಥ ದಬ್ಬಾಳಿಕೆಯನ್ನು ಮಾಡ್ತಾರೆ? ಈ ಒಂದು ವಿಚಾರವಾಗಿ ಕೂಡ ಪ್ರೇಮ್ ಅವರು ಕೂಡ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಇದಾದ ನಂತರ ಸೆನ್ಸಾರ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕಾಯ್ತಿದ್ದಾರೆ. ಸೊ 2 ದಿನ ಆಗಿದೆ, ಇದುವರೆಗೂ ಕೂಡ ರಿವೈಸಿಂಗ್ ಕಮಿಟಿಯಲ್ಲಿ ಆ ಒಂದು ಸಿನಿಮಾವನ್ನು ನೋಡಿಲ್ಲ. ರಿವೈಸಿಂಗ್ ಕಮಿಟಿಗೆ ಹೋದ ನಂತರ ಸಿನಿಮಾವನ್ನು ನೋಡಬೇಕು. ಈ ಒಂದು ಸಿನಿಮಾಗೆ ಆಲ್ರೆಡಿ 30ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕೃತವಾಗಿ ಚಿತ್ರತಂಡ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ ರಿವೈಸಿಂಗ್ ಕಮಿಟಿ ಯಾಕೆ ಈ ರೀತಿಯಾದಂತಹ ಕೇರ್ಲೆಸ್, ಈ ರೀತಿಯಾದಂಥ ಅಸಡ್ಡೆ, ಕನ್ನಡ ಸಿನಿಮಾಗಳ ಬಗ್ಗೆ ಈ ರೀತಿಯಾದಂಥ ಅಸಡ್ಡೆ ಮಾಡಬೇಕಾಗಿಲ್ಲ. ಒಂದು ವೇಳೆ ಇದರ ಬಗ್ಗೆ ಕನ್ನಡಿಗರು ಏನಾದರೂ ಸಿಡಿದು ನಿಂತರೆ ಅದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಸೆನ್ಸಾರ್ ಮಂಡಳಿಯಲ್ಲ, ಸರ್ಕಾರಗಳು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಈ ರೀತಿಯಾದಂತಹ ಅನಾಹುತಗಳು, ಈ ರೀತಿಯಾದಂತಹ ತಪ್ಪು ನಡವಳಿಕೆಗಳು, ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳು ದೊಡ್ಡ ಮಟ್ಟದ ಒಂದು ಬೆಲೆಯನ್ನು ತೆರುವುದಕ್ಕೆ ಮುಂಚಿತವಾಗಿ ಒಂದು ಸೆನ್ಸಾರ್ ಮಂಡಳಿ ಇರ್ಬೋದು ಅಥವಾ ಸರ್ಕಾರಗಳಿರ್ಬೋದು, ಇದರ ಬಗ್ಗೆ ಗಮನ ಕೊಟ್ಟು ಕನ್ನಡ ರಾಜ್ಯ, ಕನ್ನಡ ಸಿನಿಮಾಗಳಿಗೆ, ಕನ್ನಡ ಭಾಷೆಗೆ ಸಿಗಬೇಕಾದಂಥ ಸ್ಥಾನಮಾನ, ಗೌರವ ಅದನ್ನು ತಲುಪಿಸೋ ಕೆಲಸವನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ದೊಡ್ಡ ಬೆಲೆಯೇ ತರಬೇಕಾಗುತ್ತೆ. ಸೊ ಆದರೆ ಖಂಡಿತವಾಗ್ಲೂ ಯಾರು ಏನಾದರೂ ಒಂದು ವೇಳೆ ಏನಾದರೂ ಈ ಕನ್ನಡ ಸಿನಿಮಾಗಳನ್ನು ಈ ರೀತಿಯಾಗಿ ಏನಾದರೂ ಟಾರ್ಗೆಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಇದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಲೇಬೇಕು. ನೀವು ಅಂದರೆ ನಮ್ಮ ಕನ್ನಡ ಚಿತ್ರರಂಗ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಕನ್ನಡ ಚಿತ್ರರಂಗ ಏನು ಮಾತಾಡ್ತಾ ಇಲ್ಲ. ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ಏನು ಕೆಲಸ ಇದೆ? ಒಬ್ಬ ನಿರ್ಮಾಪಕರ ಸಂಘ ಇರ್ಬೋದು, ನಿರ್ದೇಶಕರ ಸಂಘ ಇರ್ಬೋದು, ಅಥವಾ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಮಾತೃ ಸಂಸ್ಥೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮಾತೃ ಸಂಸ್ಥೆ ವಾಣಿಜ್ಯ ಮಂಡಳಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ. ಅದು ಯಾವ ಕೆಲಸ ಮಾಡ್ತಿದ್ದಾರೋ ಅವ್ರನ್ನೇ ಕೇಳಬೇಕು. ಅವ್ರೇನಿದ್ರು ಹಾರ ತುರಾಯಿ ಹಾಕೊಂಡು ಸನ್ಮಾನ ಮಾಡೋದಕ್ಕಷ್ಟೇ ಸೀಮಿತ ಅಂತ ತಿಳ್ಕೊಬಿಟ್ಟಿದ್ದಾರಂಗಿದ್ದಾರೆ ವಾಣಿಜ್ಯ ಮಂಡಳಿಯವರು. ಸೊ ವಾಣಿಜ್ಯ ಮಂಡಳಿಯ ಕೆಲಸ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಇಂಥ ವಿಚಾರಗಳು ಬಂದಾಗ ಚಿತ್ರತಂಡ ನಿಮ್ಮ ಬಾಗಿಲಿಗೆ ಬರಬೇಕಾಗಿಲ್ಲ. ಇಂಥ ಸಮಸ್ಯೆಗಳು ಚಿತ್ರತಂಡಕ್ಕೆ ಆಗಿದೆ ಅಂತ ಸಂದರ್ಭದಲ್ಲಿ ನೀವೇ ಹೋಗಿ ಸ್ವತಃ ವಾಣಿಜ್ಯ ಮಂಡಳಿಗೆ ಹೋಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಸೊ ಇದುವರೆಗೂ ಕೂಡ ಅಂತಹ ಕೆಲಸವನ್ನು ವಾಣಿಜ್ಯ ಮಂಡಳಿ ಮಾಡಿಲ್ಲ. ಮುಂದಿನ ದಿನಗಳಲ್ಲಾದರೂ ಕೂಡ ಇಂತಹ ಕೆಲಸ ಆಗಲಿ. ಕನ್ನಡ ಸಿನಿಮಾಗಳನ್ನು ಟಾರ್ಗೆಟ್ ಮಾಡ್ತಿರುವಂತಹ ಕೇಂದ್ರ ಸೆನ್ಸಾರ್ ಮಂಡಳಿಯ ನಡೆಯನ್ನು ಖಂಡಿಸಲಿ. ಕನ್ನಡ ಸಿನಿಮಾಗಳಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಲಿ. ಥಿಯೇಟ್ರುಗಳ ಸಮಸ್ಯೆ ಬಂದಾಗಲೂ ಕೂಡ ವಾಣಿಜ್ಯ ಮಂಡಳಿ ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ಇದೆ. ಸೊ ಇನ್ನಾದರೂ ಕೂಡ ಕನ್ನಡ ಚಲನಚಿತ್ರ ಒಂದಾಗಿ ಈ ರೀತಿಯಾದಂತಹ
ಅನ್ಯಾಯದ ವಿರುದ್ಧ ಹೋರಾಟ ಮಾಡದೇ ಹೋದರೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಉಳಿಗಾಲ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಕಾಲ ಇತ್ತು, ಸುವರ್ಣಯುಗ ಹೆಂಗ ಅನ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಸಿನಿಮಾಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಹೋಗಿ ಟೇಬಲ್ ಮುಂದೆ ಕೂತ್ಕೊಂಡು ಟೇಬಲ್ ಬುದ್ಧಿ ಸಮಸ್ಯೆನ ಇತ್ಯರ್ಥ ಮಾಡ್ಕೊಂಡು ಬರ್ತಿದ್ರು. ಹೊರಟೋಯ್ತು. ಅಂಬರೀಷ್ ಅವ್ರನ್ನ ಯಾವಾಗ ಕಳ್ಕೊಂಡು ಆಗಲೇ ನಮ್ಮ ಕನ್ನಡ ಚಿತ್ರರಂಗದ ಸುವರ್ಣಯುಗ ಕರಗೋಯ್ತು. ಸುವರ್ಣಯುಗ ಕರಗಿ ಈಗ ಕೊರಗುವಂಥ ಸಮಯ ಬಂದ್ಬಿಟ್ಟಿದೆ. ಸೊ ಇನ್ನಾದರೂ ಕೂಡ ಕನ್ನಡ ಚಿತ್ರರಂಗ ಎಚ್ಚೆತ್ಕೊಳ್ಳಿ. ನಮ್ಮ ಕನ್ನಡ ಚಿತ್ರಗಳಿಗೆ ಆಗ್ತಿರುವಂಥ ಕಿರುಕುಳದ ಬಗ್ಗೆ ಧ್ವನಿ ಎತ್ತಲಿ. ಕನ್ನಡ ಸಿನಿಮಾಗಳಿಗೆ ನ್ಯಾಯವನ್ನು ಕೊಡಿಸಿರಿ. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ಓಡುವ ರೀತಿಯನ್ನು ಮಾಡಿ. ಸೊ ಅಲ್ಲಿವರೆಗೂ ಕೂಡ ಇಂತಹ ಸಮಸ್ಯೆಗಳ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತಾನೆ ಇರ್ತೀವಿ. ನಾವು ಧ್ವನಿಯನ್ನು ಎತ್ತುತ್ತಾನೆ ಇರ್ತೀವಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಒಂದು ಹೋರಾಟದ ನಮ್ಮ ಧ್ವನಿಯ ಒಂದು ಹೋರಾಟ ಅಂತಲೇ ಹೇಳ್ಬೋದು. ಇದು ಇವತ್ತಿನ ನಮ್ಮ ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ ಆಗಿತ್ತು. ಸೊ ನಾಳೆಯೂ ಕೂಡ ಇದೇ ರೀತಿಯಾದಂತಹ ಸ್ಯಾಂಡಲ್ವುಡ್ ಸಮಾಚಾರ ಹೊತ್ತು ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.